ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಆಲ್ಮೋಸ್ಟ್ 15 ತಿಂಗಳಾಗ್ತಾ ಇದೆ. ಬಟ್ ಎಲ್ಲಾ ಕಡೆ ಕೇಳಿ ಬರ್ತಾ ಇರುವಂತಹ ಒಂದೇ ಒಂದು ಮಾತು ಅಂತ ಹೇಳಿದ್ರೆ ಕಲ್ಯಾಣ ಪ್ರೋಗ್ರಾಮ್ಗಳಿಗೆ ಕೊಡುವಷ್ಟು ಅನುದಾನ ಅಭಿವೃದ್ಧಿ ವಿಚಾರದಲ್ಲಿ ಕೊಡ್ತಾ ಇಲ್ಲ. ಹೀಗಾಗಿ ಶಾಸಕರು ಮುನಿಸಿಕೊಂಡಿದ್ದಾರೆ. ಸ್ಪೆಷಲ್ ಗ್ರಾಂಟ್ಸ್ ಅಂತೂ ಇಲ್ವೇ ಇಲ್ಲ. ಸೊ ಆ ಒಬ್ಬ ಶಾಸಕನ ಹೇಳಿಕೆ ಈಗ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರ ನಡುವೆ ವಾಕ್ಸಮರಕ್ಕೆ ಕಾರಣ ಆಗಿದೆ. ಯಾರವರು, ಅವ್ರು ಹೇಳಿದೇನು, ಡೀಟೇಲ್ಸ್ ನೋಡ್ಕೊಂಡು ಬರೋಣ ಬನ್ನಿ. ಅನುದಾನದ ವಿಚಾರದಲ್ಲಿ ಶಾಸಕರ ಮಧ್ಯೆ ವಾಗ್ಯುದ್ಧ. ಕೈ ಶಾಸಕರಿಗೂ ಅನುದಾನ ಸಿಗ್ತಿಲ್ಲ ಎಂದ ಬೆಲ್ಲ. ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಲ್ಲಿಯೇ ಮುಳುಗಿ ಹೋಗಿದ್ರಿಂದ ಉಳಿದ ಯಾವುದೇ ಅಭಿವೃದ್ಧಿ ಯೋಜನೆಗಳಿಗೆ ಹಣವೇ ಇಲ್ಲದಂತಾಗಿದೆ ಎನ್ನುವಂತಹ ಆರೋಪ ಸಾಮಾನ್ಯವಾಗಿದೆ. ಈ ಮಧ್ಯೆ ಎಂಎಲ್ಎ ಫಂಡ್ ಸಹ ಹಂಚಿಕೆಯಾಗ್ತಾ ಇಲ್ವಂತೆ. ಇದೇ ವಿಷಯ ಈಗ ಧಾರವಾಡದ ರಾಜಕೀಯದಲ್ಲಿ ಚರ್ಚೆಯನ್ನು ಹುಟ್ಟುಹಾಕಿದೆ. ಪ್ರತಿ ಶಾಸಕರಿಗೂ ಇಂತಿಷ್ಟು ಅಂತೇಳಿ ಎಂಎಲ್ಎ ಫಂಡ್ ಇದ್ದೇ ಇರುತ್ತೆ. ಆದರೆ 15 ತಿಂಗಳ ಅವಧಿಯಲ್ಲಿ ಸರಿಯಾಗಿ 1 ಕೋಟಿ ರೂಪಾಯಿ ಕೂಡ ನಮಗೆ ಬಂದಿಲ್ಲ. ಸರ್ಕಾರ ದಿವಾಳಿ ಎದ್ದಿದೆ. ಅಲ್ಲದೆ ಕಾಂಗ್ರೆಸ್ ಶಾಸಕರಿಗೂ ಕೂಡ ಅನುದಾನ ಸಿಗ್ತಿಲ್ಲ ಅಂತೇಳಿ ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದ್ ಆರೋಪಿಸಿದ್ದಾರೆ. 15 ತಿಂಗಳಾಯ್ತು ಹೆಚ್ಚು ಕಡಿಮೆ. 15 ತಿಂಗಳಾಗ ಇನ್ನು ತನಕ 1 ಕೋಟಿ ರೂಪಾಯಿ ಕೂಡ ಅನುದಾನ ಬಂದಿಲ್ಲ. ಯಾರಿಗೂ ಬಂದಿಲ್ಲ, ಯಾರಿಗೂ ಇಲ್ಲ. ನಮ್ಮ ಟ್ಯಾಕ್ಸ್ ಕಲೆಕ್ಷನ್ ಟಾರ್ಗೆಟ್ ಮುಟ್ಟಿಲ್ಲ, ರೆವಿನ್ಯೂ ಕಲೆಕ್ಷನ್ ಟಾರ್ಗೆಟ್ ಮುಟ್ಟಾಗ್ತಿಲ್ಲ. ಈಗ ಏನಾಗ್ತೈತಿ, ಎಲ್ಲ ಕಡೆ ಈಗ ಟ್ರಾನ್ಸ್ಫರ್ದಾಗ ಇವ್ರು ರೊಕ್ಕ ಮಾಡ್ಕೊಂತ ಹೋದ್ರೆ ಅಧಿಕಾರಿಗಳು ಮೊದಲು ತಮ್ಮ ರೊಕ್ಕ ಮಾಡ್ಕೊಳಕ್ಕೆ ಶುರು ಮಾಡ್ತಾರೆ. ಅವ್ರು ಎಲ್ಲಿ ರೆವಿನ್ಯೂ ಕಲೆಕ್ಷನ್ ಮಾಡಬೇಕು ಅದನ್ನ ಮಾಡೋದಿಲ್ಲ. ಹಂಗೆ ಆದಾಗತ್ತೈತಿ. ಇವತ್ತು ರೆವಿನ್ಯೂ ಕಲೆಕ್ಷನ್ ಆಗತ್ತಿಲ್ಲ. ಮೇನ್ ಗ್ಯಾರಂಟಿಗಳದ್ದು ಬೇರೆದು, ರೆವಿನ್ಯೂ ಕಲೆಕ್ಷನ್ ಆಗಿಲ್ಲ. ರೆವಿನ್ಯೂ ಮೊಬಿಲೈಸೇಷನ್ ಸರಿಯಾಗಿ ಮಾಡ್ತಾ ಇಲ್ಲ ಸರ್ಕಾರ. ಕಾಂಗ್ರೆಸ್ MLAಗಳು ಕೂಡ ನಾವು ವೈಯಕ್ತಿಕವಾಗಿ ಭೇಟಿಯಾದಾಗ ಅವ್ರ ಭಾಳ ಅಂದ್ರೆ ಭಾಳ ಬೇಜಾರು ವ್ಯಕ್ತಪಡಿಸ್ತಾರೆ. ಇನ್ನು ಅರವಿಂದ್ ಬೆಲ್ಲದ್ ಈ ರೀತಿ ಆರೋಪ ಮಾಡ್ತಾ ಇದ್ದಂತೆಯೇ ಜಿಲ್ಲಾ ಕಾಂಗ್ರೆಸ್ನ ಶಾಸಕರು ತಿರುಗಿ ಬಿದ್ದಿದ್ದಾರೆ. ನಮಗಂತೂ ಭರಪೂರ ಅನುದಾನ ಬರ್ತಿದೆ, ಸಾಕಷ್ಟು ರಸ್ತೆಗಳನ್ನು ಮಾಡಿಸ್ತಿದ್ದೇವೆ ಅಂತೇಳಿ ಶಾಸಕ ಕೋನ್ ರೆಡ್ಡಿ ಹೇಳಿದ್ರು. ಬೆಲ್ಲದ ಕ್ಷೇತ್ರ ವ್ಯಾಪ್ತಿಯ ಮಹಾನಗರ ಪಾಲಿಕೆಗೆ ಎಷ್ಟು ಅನುದಾನ ಬಂದಿದೆ ನೋಡ್ಕೊಳ್ಳಿ, ಬೇಕಿದ್ರೆ ಅಂಕಿ ಸಂಖ್ಯೆಯನ್ನೇ ನಾವು KDP ಸಭೆಯಲ್ಲಿ ತೆರೆದಿಡ್ತೇವೆ ಅಂತೇಳಿ ಸವಾಲ್ ಹಾಕಿದ್ರು. ಇಡೀ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ನಂತರ, ಉಪಮುಖ್ಯಮಂತ್ರಿ ಸನ್ಮಾನ್ಯ DK ಶಿವಕುಮಾರ್ ಅವರು ಆದ ನಂತರ ನನಗೆ ಅನುದಾನದ ಕೊರತೆ ಇತ್ತು ಅಂತ ನನಗಂತೂ ಅನಿಸಿಲ್ಲ. ನಾನು ಏನು ಕೆಲಸ ಕಾಮಗಾರಿ ಪ್ರಾರಂಭ ಅದಾವ ಎಲ್ಲರಿಗೂ ದುಡ್ಡು ಕೊಡ್ತೇವೆ ಅಂತ ಯಾರು ಕೆಲವು ಬಂದವು, ಕೆಲವು ಕೊಡ್ತಾ ಇದ್ದಾರೆ. ಟೀಕೆ ಮಾಡಕದಾರೆ ಅವರು. ವಿರೋಧ ಪಕ್ಷ ಬಂದತ್ತಂತ ಹೇಳ್ತಾರೆ. ಅವ್ರು ಆತ್ಮಮುಟ್ಟು ನೋಡ್ಕೊಳ್ಳಿ ಬಂದಿಲ್ಲ ಅಂತ ಹೇಳಿ ಇವತ್ತು ಏನೇನು ಬಂದೈತಿ ಅಂಕಿಅಂಶ ಬಿಡುಗಡೆ ಮಾಡೋಲ್ಲ. ನಾವು KDP ಸಭೆದಾಗ ಹೇಳ್ತೇವೆ. KDP ಸಭೆದಾಗ ಬಂದಾಗ ಅವ್ರು ಬಂದ್ರೆ ಅದಕ್ಕೆ ಮನವರಿಕೆ ಮಾಡಿಕೊಡ್ತೇವ್ರಿ ನಿಮ್ಗೆ ಎಷ್ಟು ಬಂದತ್ತ ಹೇಳಿ. ಇದೇ ವಿಚಾರವಾಗಿ ಧಾರವಾಡ ಗ್ರಾಮೀಣ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಪ್ರತಿಕ್ರಿಯೆ ಕೊಟ್ಟಿದ್ದು, ಶಾಸಕರುಗಳಿಗೆ ಹೆಚ್ಚು ಕಮ್ಮಿ ಅನುದಾನ ಬರ್ತಾ ಇರೋದು ನಿಜ, ಹಂಗಂತ ಬಂದೇ ಇಲ್ಲ ಅಂತ ಹೇಳೋದು ಸರಿಯಲ್ಲ. ಅವರವರ ಪಕ್ಷದ ಸರ್ಕಾರ ಬಂದಾಗ ತಮ್ಮ ತಮ್ಮ ಪಕ್ಷದ ಶಾಸಕರಿಗೆ ಹೆಚ್ಚು ಅನುದಾನ ಕೊಡುವುದು ಸಹಜ, ಅದೇನು ಕದ್ದು ಮುಚ್ಚಿ ನಡೆಯೋದಲ್ಲ ಅಂತ ಹೇಳಿದ್ದಾರೆ. ನೋಡ್ರಿ, MLA ಗ್ರಾಂಟ್ ಅಂತ ಇರುತ್ತಲ್ಲ, MLA ಗ್ರಾಂಟ್ ಕಾಮನ್ ಅದು. ಎವ್ರಿ MLAಸ್ಗೆ ಸಹಜವಾಗಿ ದುಡ್ಡು ಬಂದ ಬರುತ್ತೆ. ಸಹಜವಾಗಿ ಕೆಲವು ಅವರು ಬಿಜೆಪಿ ಗೌರ್ಮೆಂಟ್ ಇದ್ದಂತ ಟೈಮ್ನಲ್ಲಿ ನಾವು ಕಾಂಗ್ರೆಸ್ MLAಗಳಿಗೆ ದುಡ್ಡು ಕೊಡ್ತಿರ್ಲಿಲ್ಲ. ಮೇಲಿನ ರಾಜಕೀಯ ಕದ್ದು ಮುಚ್ಚಾಲಿದೇನ. ಒಟ್ಟಾರೆಯಾಗಿ ಇದೇ ವಿಚಾರಕ್ಕೆ ಪರ ವಿರೋಧದ ವಾದ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಯಾರ ಮಾತು ಸತ್ಯ, ಯಾರ ಮಾತನ್ನ ನಂಬಬೇಕು ಅನ್ನುವ ಗೊಂದಲದಲ್ಲಿ ಜಿಲ್ಲೆಯ ಜನತೆ ಇದ್ದಾರೆ. ಜಾವಿದ್ ಆಧೋನಿ, ಪಬ್ಲಿಕ್ ಟಿವಿ, ಧಾರವಾಡ.